ಗ್ರಾಮ ಪಂಚಾಯತಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ ನೀವು? ನಮ್ಮ ಸರ್ಕಾರಕ್ಕೆಲ್ಲ ಅವಮಾನ ಮಾಡ್ತಾ ಇದ್ದೀರಾ ನೀವು. ತಿಂಡ್ಲು ಗ್ರಾಮದಲ್ಲಿ ಮುಗಳೂರು ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಆಯೋಜಿಸಲಾಗಿತ್ತು. ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮದಲ್ಲಿ ಮುಗಳೂರು ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಆಯೋಜಿಸಲಾಗಿತ್ತು. ಇನ್ನು ಮುಗಳೂರು ಗ್ರಾಮ ಪಂಚಾಯಿತಿ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಅಧಿಕಾರಿಗಳು ಮತ್ತು ಚುನಾಯಿತ ಸದಸ್ಯರು ಚಾಲನೆ ನೀಡಿ ಶುಭ ಹಾರೈಸಿದ್ರು. ಇನ್ನು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಗಳಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರನ್ನು ಹಾಗೂ ಅಧಿಕಾರಿಗಳನ್ನು ಹಾಗೆಯೇ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗಕ್ಕೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಮುಗಳೂರು ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ಬಿವಿ ಮಹೇಶ್ ರವರು ವಹಿಸಿದ್ರು. ಇನ್ನು ಗ್ರಾಮ ಸಭೆಯಲ್ಲಿ ಕೆಪಿಸಿಸಿ ಸದಸ್ಯರಾದ ತಿಂಡ್ಲು ಸ್ವಾತೇಗೌಡ್ರು, ಮುಖಂಡರಾದ ಕೂಗೂರು ಬಸವರಾಜ್, ತಿಂಡ್ಲು ನಾಗರಾಜ್, ದೊಡ್ಡ ತಿಮ್ಮಸಂದ್ರ ಮುರುಗೇಶ್ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳು ಮತ್ತು ಮುಗಳೂರು ಗ್ರಾಮ ಪಂಚಾಯಿತಿ ಪಿಡಿಒ ಮಹೇಶ್, ಕಾರ್ಯದರ್ಶಿ ಕೆಎಸ್ ವೇಣುಗೋಪಾಲ್, ಲೆಕ್ಕ ಸಹಾಯಕ ಮಂಜುನಾಥ್ ಮತ್ತು ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. ವರದಿ ನೆರಳೂರು ವೇಣುಗೋಪಾಲ್. ಗ್ರಾಮ ಪಂಚಾಯತಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ ನೀವು? ನಮ್ಮ ಸರ್ಕಾರಕ್ಕೆಲ್ಲ ಅವಮಾನ ಮಾಡ್ತಾ ಇದ್ದೀರಾ ನೀವು. ಫಸ್ಟ್ ಎಲ್ಲ ಇಲಾಖೆಯವರು ಬರಲಿ, ಆಮೇಲೆ ಇದು ಮಾಡಿ ಗ್ರಾಮ ಸಭೆ ಮಾಡಿ. ವಾಟ್ಸಪ್ಪಿಗೂ ಯಾವ ಗ್ರಾಮದಲ್ಲೂ ನೀವು ನ್ಯಾಯವಾಗಿ ಮಾಡಿಲ್ಲ. ವಾಟ್ಸಪ್ಪಿನಲ್ಲಿ ನೀವು ಯಾರಿಗೂ ಮಾಹಿತಿನೇ ಕೊಟ್ಟಿಲ್ಲ. ನಿನಗೆ ಬೇಕಾಗಿರೋರು ಕೊಟ್ಕೊಂಡಿದ್ಯಾ. ಇದು ಒಂದು ಪಾರ್ಟಿ ಮೀಟಿಂಗ್ ತರ ಇದೆ. ಇದು ಯಾವ್ದೋ ಒಂದು ನೀನೇ ನೋಡು, ನಿನ್ಗೆ ಎಷ್ಟು ಸಲ ಹೇಳೋದು, ನಿನ್ಗೆ ಯಾವ್ದಾರ ಒಂದು ಪಾರ್ಟಿ ಮೀಟಿಂಗ್ ತರ ಮಾಡ್ತಾ ಇದೆಯಾ. ಇದು ನೀನು ಗ್ರಾಮ ಸಭೆ ತರ ಮಾಡ್ತಾ ಇಲ್ಲ. ನೀನು ಗ್ರಾಮ ಸಭೆ ತರ ಮಾಡ್ತಾ ಇಲ್ಲ. ಎಲ್ಲಾ ಇಲಾಖೆಯವ್ರನ್ನ ಕರೆಸು, ಜನನ್ ಸೇರಿಸು. ಕುಂದುಕೊರತೆಗಳು ಜಾಸ್ತಿ ಇದಾವೆ. ಇನ್ನೊಂದು ದಿವಸ ಮುಂದೂಡು, ನಾವು ಅರ್ಜಿ ಕೊಡ್ತೀವಿ, ನೀವು ಮಾಡ್ಬರ್ತೀವಿ. ಟ್ಯಾಕ್ಸ್ ಕಲೆಕ್ಷನ್ ಮಾತ್ರ ಎಲ್ಲಾ ವಿಲ್ಲಾಗಳಲ್ಲಿ ಲೇಔಟ್ಗಳಲ್ಲಿ ದೊಡ್ಡದಾಗಿ ಬ್ಯಾನರ್ ಹಾಕಿ ಹಾಕ್ತೀರಾ. ಅದೇ ತರ ಎಲ್ಲಾ ಹಳ್ಳಿಗಳಿಗೂ ಹೋಗಿ ನೀವು ಮಾಹಿತಿ ಕೊಡ್ಬೇಕಲ್ಲ. ಬೇಕಾಗಿರೋ ಕೊಟ್ಟಿದ್ಯಾ, ಫೋನಲ್ಲಿ ಕೊಟ್ಟಿರ್ಬೋದು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ಇದೇ ಪಂಚಾಯತಿ, ನಾನು ಇದ್ರಲ್ಲಿ ಇದ್ದೀನಿ, ನನಗೆ ಗೊತ್ತಿಲ್ಲ. ಇದು ಒಂದು ಪಕ್ಷದ ಸೀಮಿತ ಫಂಕ್ಷನ್ ತರ ನಡೀತಾ ಇದೆ. ದಯವಿಟ್ಟು ಇದನ್ನ ರದ್ದುಪಡಿಸಿ ಇನ್ನೊಂದು ದಿವಸ ಒಳ್ಳೆ ಒಂದು ಸ್ಥಳ ನಿಗದಿ ಮಾಡಿ. ಎಲ್ಲ ಇಲಾಖೆಯವ್ರು ಬಂದ್ರೆ ಅವ್ರು ಹೇಳಿ ಯಾವ ಇಲಾಖೆ ಅಂತ ಅವಾಗ ನಾವು ಹೇಳ್ತೀವಿ. 3-4 ಇಲಾಖೆಯವ್ರು ಮಾತ್ರ ಬಂದಿರೋದಿಲ್ಲ. 3-4 ಇಲಾಖೆಯವರು ಬಂದಿದ್ದಾರೆ. ಎಷ್ಟು ಇಲಾಖೆಗಳಿದೆ? 3-4 ಇಲಾಖೆಯವ್ರು ಬಂದಿರ್ಬೋದು. ಇನ್ನು ಯಾರು ಬಂದಿಲ್ಲ ಅವ್ರದ್ದು ಏನ್ ಸಾಧಿಸಿದ್ರೆ ಬೇಕಾಗಿರೋರು ರದ್ದುಪಡಿಸು. ಫಸ್ಟ್ ಇದನ್ನ ರದ್ದುಪಡಿಸಿ ದಯವಿಟ್ಟು ಹೊಸದಾಗಿ ಮಾಡಿ. ಹೊಸದಾಗಿ ಎಲ್ಲ ವಾಟ್ಸಪೆ ಗ್ರಾಮ ಸಭೆ ಎಲ್ಲ ವಾಟ್ಸಪೆ ಮಾಡಿ. ಪ್ರತಿಯೊಂದು ಊರಲ್ಲೂ ನೀನು ಏನೇನು ಕುಂದುಕೊರತೆ ಬರ್ಕೊಂಡಿದ್ರೆ ಕೊಡ್ರಿ ಲಿಸ್ಟು. ಯಾವ ಊರಲ್ಲಿ ಕೊಡಿ. ಅಲ್ಲಿ ಓದೋದಲ್ಲ, ನಿಮ್ಗೆ ಬೇಕಾಗಿರೋ ತಗೊಳ್ಳೋದಲ್ಲ. ಪ್ರತಿ ಗ್ರಾಮದಲ್ಲಿ ಇವಾಗ ನಾನು ಒಂದು ಗ್ರಾಮಸ್ಥನು, ನಮ್ಗೆ ಗೊತ್ತಿಲ್ಲದೆ ನಾನು 100 ಜನ ಅಂತ ಹೇಳಿದ್ದೀನಿ, ಯಾರು ಹೋಗಿಲ್ಲ. ಯಾವ್ದೇ ಗ್ರಾಮ ಸಭೆಗೂ ವಾಟ್ಸಪ್ಗೆ 1.5 ಅವರಲ್ಲಿ ಎಷ್ಟು ಜನ ಇದ್ರು? 1.5 ಅವರಲ್ಲಿ ಎಷ್ಟು ಜನ ಇದ್ರು? ನಾವು ಬರ್ಬೇಕಂದ್ರೆ ನಮ್ಮ ಮಾಹಿತಿ ಕೊಡ್ಬೇಕಲ್ಲ. ನೀವು ಇಲಾಖೆಯವ್ರು ಕೊಡ್ತಾ ಇಲ್ಲ. ನೀನು ಕೊಡ್ಬೇಕು. ನಿಮ್ ಕರ್ತವ್ಯ, ಪಂಚಾಯತಿ ಅವ್ರ ಕರ್ತವ್ಯ ಅದು ಅಲ್ಲ. ನಿಮ್ ಪಂಚಾಯತ್ ನೀವೆಲ್ಲೂ ಕೊಡ್ತಾನೆ ಇಲ್ವಲ್ಲ. ಬೇರೆದಕ್ಕೆ ನೀವೆಲ್ಲದಕ್ಕೂ ಸಬು ಬೇಡ. ಇಲ್ಲಿ ಸಬು ಬೇಡ, ಪ್ರಶ್ನೆ ಇಲ್ಲಿ ಬೇಡ. ನೀವು ಕರೆಕ್ಟ್ ಆಗಿ ಮಾಡಿ ಮುಂದೂಡಿಸಿ. ಸೇರಿಸಿ. ಪ್ರತಿ ಹಳ್ಳಿನಲ್ಲೂ ಗ್ರಾಮ ಸಭೆ ಮಾಡಿದಾನೆ, ಒಬ್ಬರಿಗೂ ಗೊತ್ತಿಲ್ಲ ಮಾಹಿತಿ. ಇಲಾಖೆಯವರು ಬಂದಿದ್ದಾರೆ, ಹತ್ತು ಇಲ್ಲ. ಎಷ್ಟು ಇಲಾಖೆ ಇರಬೇಕು? ಇರಿ ನೀವೊಂದು ಅಧಿಕಾರಿ ಎಷ್ಟು ಜನ ಇರ್ಬೇಕಿಲ್ಲ? ಒಂದು ವಾರ್ಡ್ ಗ್ರಾಮ ಸಭೆ ನಡಿಬೇಕಂದ್ರೆ ಎಷ್ಟು % ಇರಬೇಕು? 100 ಮೆಂಬರ್ಸ್ ಇರಬೇಕು. 100 ಅಲ್ಲ, 10% ಇರಬೇಕು. ಏನ್ ವೋಟರ್ಸ್ ಇರುತ್ತೋ ಪಂಚಾಯತಿನಲ್ಲಿ 10% ಇರಬೇಕು. ಹಂಗಂತ ಲೆಟರ್ ಕೊಡಿ. ನಿಮ್ ಲೆಟರ್ ಕೊಡಿ ನಮ್ಗೆ. 100 ಜನ ಇದ್ರೆ ಸಾಕು ಅಂತ. ಎಲ್ಲ ಎಂಪ್ಲಾಯ್ಸ್ ಇದಾರೆ ಇಲ್ಲಿ 100 ಜನ. ಆಯ್ತು, ಇರ್ಲಿ 100 ಜನನೇ ಇರ್ಲಿ. 100 ಜನನೇ ಅಂತ ನಮ್ಮ ಲೆಟರ್ ಕೊಡಿ. ಇದನ್ನ ಮುಂದೂಡಿಸಿ. ಇದು ಚೆನ್ನಾಗಿಲ್ಲ. ಇದೊಂದು ಪಾರ್ಟಿ ಮೀಟಿಂಗ್ ತರ ಇದೆ. ಯಾರು ಮಾಹಿತಿ ಕೊಟ್ಟಿಲ್ಲ. ನಿಮ್ಗೆ ಬೇಕಾಗಿರೋರು ವಾಟರ್ ಮ್ಯಾನ್ ಇದು ಮಾಡಿದ್ದಾರೆ. ಎಲ್ಲ ನಮ್ಮ ಈ ಸರ್ಕಾರಕ್ಕೆ ಅವಮಾನ ಮಾಡೋ ತರ ಮಾಡ್ತಾ ಇದ್ದೀರಾ ನೀವು ಅಧಿಕಾರಿಗಳು. ಒಂದು ಬೋರ್ವೆಲ್ ಹಾಕಿದೀವಿ ಅಂತ ಒಂದು 5 ಲಕ್ಷ ರೂಪಾಯಿ ಬಿಲ್ ಕಾಮಗಾರಿ ಆಗಿದೆ ಸರ್. ಬಟ್ ಇವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಅಥವಾ ಬೋರ್ ಹಾಕಿರ್ತಕ್ಕಂಥ ಜಾಗ ನಮ್ಮೂರು ಸ್ಮಶಾನನೇ ಅಲ್ಲ ಅದು.
ಪಂಚಾಯತಿ ಅಧಿಕಾರಿಗಳನ್ನ ಸುಮಾರು ಒಂದು ವಾರದಿಂದ ಕರೀತಾ ಇದ್ದೇನೆ. ಸರ್ ಬಂದು ನಮ್ಮೂರಲ್ಲಿ ಎಲ್ಲಿ ಬೋರ್ ಹಾಕಿದಿರಾ ತೋರಿಸಿ, ಮೋಟರ್ ಎಲ್ಲಿ ಇಳಿಸಿದಿರಾ, ಪೈಪ್ ಎಲ್ಲಿ ಇಳಿಸಿದಿರಾ, ಎಲ್ಲ ಕಲೆಕ್ಷನ್ ಕೊಟ್ಟಿದ್ದೀರಾ ತೋರಿಸಿ ಅಂತ ಒಂದು ವಾರದಿಂದ ಕರೀತಾ ಇದ್ದೇನೆ. ನಿನ್ನೆ ಮಳೆಯಲ್ಲಿ ಕೂಡ ಕಾಲಿದ್ದೀವಿ, ಬಂದೇ ಇಲ್ಲ ಅವ್ರ ಅಧಿಕಾರಿಗಳು. ದಯವಿಟ್ಟು ಇದ್ರ ಬಗ್ಗೆ ಅವರು ಮಾಹಿತಿ ಕೊಡ್ಲಿ ಅನ್ಸುತ್ತೆ ಸರಿ ಸರ್, ಇವಾಗ ನನ್ನ ನಂಬರ್ ತಗೊಳ್ಳಿ ನೀವು. ನಂಬರ್ ಅಲ್ಲ ಸರ್, ತಗೊಳ್ತೀನಿ ನಾನು ಆಮೇಲೆ. ದಯವಿಟ್ಟು ಅವ್ರು ಈಗ ತೋರ್ಸಕ್ ಹೇಳಿ ಸರ್, ಅವ್ರು ಒಂದು ವಾರದಿಂದ ಕಾಯ್ತಾ ಇದೀವಿ ನಾವು. PDO ಸಾಹೇಬ್ರು ಹೋಗ್ರಿ ಅಂತಾರೆ, ಅವ್ರ ಅಧಿಕಾರಿಗಳು ಬರೋದೇ ಇಲ್ಲ. ನೆನ್ನೆಲ್ಲ ಮಳೆಯಲ್ಲಿ ಕರ್ಕೊಂಡು ಕೂತಿದ್ವಿ ನಾವು. ನಮ್ಮೂರಲ್ಲಿ ನೀರಿನ ಪ್ರಾಬ್ಲಮ್ ಅಂದ್ಬಿಟ್ಟು ಪಂಚಾಯತಿಗೆ ಹೋಗಿ ಜಗಳ ಮಾಡಿದ್ವಿ ನಾವೆಲ್ಲ ಗ್ರಾಮಸ್ಥರು. ಬಟ್ ಆಲ್ರೆಡಿ ನಮ್ಮೂರಲ್ಲಿ ಬೋರ್ ಹಾಕಿ ಮೋಟರ್ ಹಾಕಿ ಕಲೆಕ್ಷನ್ ಯಾವ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಮೇ ಬಿ ನಮ್ಮೂರ್ ಒಳಗೆ ಏನಾದ್ರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಒಂದ್ ನಿಮಿಷ, ಇವಾಗ ಈಗ ಒಂದು ಸಭೆ ಒಂದಾಗ ಹೋಗ್ಲಿ. ಸಭೆ ಮಾಡ್ತಾ ಇರೋದೇ ಇದಕ್ಕೆ ಸರ್. ಸಭೆ ಇವಾಗ ಆಗೋದ್ಮೇಲೆ ನಮ್ಗೆ ನಮ್ಮ ಸಮಸ್ಯೆನ ಕೇಳಿದ್ರೆ ಸಭೆ ಆಗ್ತದೆ, ನಾವು ಯಾಕೆ ಕೇಳೋಣ? ಒಂದ್ ನಿಮಿಷ, ಇವಾಗ ನಾನು PDO ಜೊತೆ ಡಿಸ್ಕಸ್ ಮಾಡ್ತೀನಿ. ಅದು ಯಾವ ಸರ್ ಕೇಳಿ ಸರ್ ಅವ್ರನ್ನ, ಒಂದ್ ನಿಮಿಷ ಕೇಳಿ ಸರ್ ಅವ್ರನ್ನ. ನಾನು ಎಷ್ಟೊತ್ತವರೆಗೂ ನಮ್ಮ ನಾಟಡಿಸಿದ್ದಾರೆ, ಕೇಳಿ ಸರ್ ಅವ್ರನ್ನ. ಸರ್ ಇವಾಗ ನಾನು ಅಟೆಂಡ್ ಮಾಡ್ತೀನಿ. ಆಯ್ತು, ಕೇಳ್ತೀನಿ. ದಯವಿಟ್ಟು ಇದನ್ನ ತೋರಿಸ್ಬಿಟ್ಟು ಆಮೇಲೆ ನೀವು ಗ್ರಾಮ ಸಭೆ ಏನಾದ್ರು ಮಾಡಿ, ಏನಾದ್ರು ಮಾಡಿ. ಇಲ್ಲ ಈ ಫೋಟೋ ಯಾವ್ದಂತ ಏನಾದ್ರು ಹೇಳಿ ಹೋಗಿ. ಇವ್ರು ಕೊಟ್ಟಿರ್ತಕ್ಕಂಥ ಕಾಮಗಾರಿ ಬಿಲ್ ಅಲ್ಲಿ ಈ ಫೋಟೋ ನಮ್ಮೂರ್ದ ಅಥವಾ ಯಾವ್ದಂತಾದ್ರೂ ತೋರ್ಸಕ್ ಹೇಳಿ. ಇವಾಗ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಈ ಪ್ರೋಗ್ರಾಮ್ ನಡೆಯೋದು ಕಂಟಿನ್ಯೂ ಜನ ಹೋಗಿದ್ರು ಪಂಚಾಯತಿಗೆ, ಇದು ಪಂಚಾಯತಿಗೆ ಒಂದು 30 ಜನ ಹೋಗಿ ಬೋರೇ ಇಲ್ಲ ನಮ್ಮೂರ್ಗೆ. ಇವಾಗ ವಾಪಸ್ ಹೋಯ್ತಂತೆ. ಇವಾಗ ನೀವೇನ್ ಹೇಳ್ತೀರಿ ಇಷ್ಟು ಅದು ನನ್ನ ಗಮನಕ್ಕೆ ಅಂತ ಹೇಳಿ. ಇವಾಗ ಮಾತಾಡಿರೋದು ಆಯ್ತು, ಈಗ ಬೋರ್ವೆಲ್ ಹಾಕ್ಸಿರೋದು ಅವರೆಲ್ಲ ಎಲ್ಲಿ ಹಾಕ್ಸಿದ್ದೀರ ಅಂತ ಕೇಳಕ್ಕೆ ಆಯ್ತು, ವಾಟರ್ ಮ್ಯಾನ್ ಕರ್ಕೊಂಡು ಆಮೇಲೆ ಕರ್ಕೊಂಡು ಹೋಗೋಣ. ಆಯ್ತು, ಹೋಗೋಣ. ಇಲ್ಲ ಮಷನ್ನಲ್ಲಿ ಹಾಕಿದರೆ ಬಂದ್ರಿ, ಸ್ಪಾಟ್ ಅಂತ ನೋಡೋಣ ಬಂದ್ರಿ. ಸಾಲ ಕೊಠಡಿಗಳು, CRC ಕೊಠಡಿಗೆ ಸೋರಿಕೆ ಆಗ್ತಾ ಇದೆ, ಇದೆಲ್ಲ ಹೇಳಿದ್ರು. ಶೌಚಾಲಯವಿಲ್ಲ ಅಂತ ಹೇಳಿದ್ರು. ಅದನ್ನೆಲ್ಲ ಆಕ್ಚುಲಿ ಈಗ ನಾವು ನಾನ್ ಮಾಡ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ಮೊದಲ ಇದು ಪ್ರಿಯಾರಿಟಿ ಪ್ರಾಶಸ್ತ್ಯವನ್ನು ನಾವು ಶಾಲೆಗಳು, ಅಂಗನವಾಡಿಗಳು, ಆಸ್ಪತ್ರೆಗಳು ಈ ಒಂದು ಅವುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ ಅಂತ ಹೇಳಿ ನಾವು ಅದನ್ನ ಎಲ್ಲರೂ ಕೂಡ ಅದೇ ರೀತಿ CO ಸರ್ ಇನ್ಸ್ಟ್ರಕ್ಷನ್ಸ್ ಕೊಡೋದು ಕೂಡ ಹಾಗೆ. ಪ್ರತಿ ಗ್ರಾಮದಲ್ಲೂ ಕೂಡ ಸ್ಮಶಾನಗಳ ಅಭಿವೃದ್ಧಿ ಆಗಬೇಕು. ಆ ಸ್ಮಶಾನಕ್ಕೆ ಕಾಂಪೌಂಡ್ ಇರ್ಬೋದು ಅಥವಾ ಅಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು, ಈ ತರದ ವ್ಯವಸ್ಥೆಗಳನ್ನ ಅಲ್ಲಿ ಕೊಡ್ತಕ್ಕಂಥದ್ದು ಮಾಡ್ಬೇಕು ಅಂತ ಅದೊಂದು ಕೂಡ ನಮಗೆ ಇದೆ. ಮಕ್ಕಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಮಕ್ಕಳು ಅಂಗನವಾಡಿ ಮಕ್ಕಳು ಇರ್ಬೋದು ಅಥವಾ ಶಾಲಾ ಮಕ್ಕಳು ಇರ್ಬೋದು, ಕಾಲೇಜಿನ ಮಕ್ಕಳು ಇರ್ಬೋದು, ಇವರೆಲ್ಲ ಗಮನದಲ್ಲಿ ಇಟ್ಕೊಂಡು ಕ್ರಿಯಾ ಯೋಜನೆಗಳನ್ನ ರೂಪಿಸಬೇಕು. ಯಾವ ನನ್ನ ಹತ್ರ ಹೊಡ್ಸಿದ್ದೀರಾ ಪಾಪ, ನೋಡಿದ್ದೀನಿ ನಾನು, ಹೊಡ್ಸಿದ್ದೀರಾ. ಅದಕ್ಕೆಲ್ಲ ನೀವು ಇದಾಕ್ಬಿಟ್ರೆ ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ. ಟೇಬಲ್ ಹಾಕ್ಬಿಟ್ರೆ ಒಂದು ಸಮಸ್ಯೆ ತಗೋತೈತೆ. ಬಜೆಟ್ ಮಾಡ್ಕೋಬೇಕು ಸರ್. ನೀವು ಮುನ್ಸು ಮಾಡಿದ್ರೆ ಆಗುತ್ತೆ ಸರ್. ನೀವು ಮುನ್ಸು ಮಾಡಿದ್ರೆ ಆಗುತ್ತೆ. ಏನು ನಮ್ಮೂರು ಸ್ವಲ್ಪ ಕ್ಲಿಯರ್ ಇಟ್ಕೊಳ್ಳಿ ಸರ್. ಹ್ಞೂ ಸರ್. ಆ ಕಂಬಗಳು ಒಂದು 2 ಕಂಬಗಳು ಕಬ್ಬು ಕಂಬಗಳು ಇದಾವೆ. ಈಗಾಗಲೇ ವರ್ಕರ್ ಆಗಿತ್ತು ಸರ್, ಅದು ಕ್ಯಾನ್ಸಲ್ ಮಾಡೋ ಬಜೆಟ್ ಇದೆ ಅಂತ ಲೈನ್ ಹೊರಗಡೆ ಈಚೆ ತರಕ್ಕೆ ಮಾಡಿದ್ವಿ. ಕಂಬಾರಿ ಹಾಕ್ಸಿದ್ವಿ, ಅಲ್ಲಿ ಬಜೆಟ್ ಇಲ್ಲ ಅಂದ್ರೆ ವರ್ಕ್ ಕ್ಯಾನ್ಸಲ್ ಮಾಡೋದು, ವಾಪಸ್ ಕಟ್ಟಿ ಏನು ಮಾಡಿ ಸರ್? ಇಲ್ಲ ಮಾಡಿಸ್ಕೊಡ್ತೀವಿ. ಸುತ್ತಿನ ಗ್ರಾಮ ಸಭೆಯ ಆಯೋಜನೆ ಮಾಡಿ ಈ ಒಂದು ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಸುಮಾರು 20-21 ಇಲಾಖೆ ಅಧಿಕಾರಿಗಳು ಬಂದು ಎಲ್ಲರೂ ಕೂಡ ಆಸೀನರಾಗಿದ್ದಾರೆ. ಅವರವರ ಕರ್ತವ್ಯನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸವಿಸ್ತಾರವಾಗಿ ತಮ್ಮಗಳಿಗೆಲ್ಲ ತಿಳಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಗ್ರಾಮ ಸಭೆಯನ್ನ ಯಶಸ್ವಿ ಮಾಡಿದ್ದಕ್ಕೆ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಸಲ್ಲಿಸಿ, ನೀವು ಕೂಡ ಸುಮಾರು 12 ಗ್ರಾಮದ ಗ್ರಾಮಸ್ಥರುಗಳು ಪ್ರತಿ ಗ್ರಾಮದಿಂದ ಸುಮಾರು ಒಂದು 150ರಿಂದ 200 ಜನಕ್ಕಿಂತ ಹೆಚ್ಚಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀರಾ. ಅದಕ್ಕೆ ಅಧಿಕಾರಿಗಳು ಕೆಲವೊಂದು ಆಗಿರೋದನ್ನ ಹೇಳಿದ್ದಾರೆ, ಕೆಲವೊಂದು ಸರ್ಕಾರದ ಆದೇಶದ ಮೇಲೆ ಕೊಡಬೇಕಾದಂತ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಇಲ್ಲಿ ನಿಕಟಪೂರ್ವ ಇತ್ತೀಚೆಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಬಾಡಿ ಇತ್ತು, ಎಲೆಕ್ಟೆಡ್ ಬಾಡಿ, ಅದು ಅಬಲಿಷನ್ ಆಗಿದೆ. ಅದರ ಗೌರವಾನ್ವಿತ ಎಲ್ಲ ಮಾಜಿ ಸದಸ್ಯರುಗಳೇ ಹಾಗೂ ಅಧ್ಯಕ್ಷರುಗಳೇ, ಇಲ್ಲಿ ಮುಂದೆ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ
ಪ್ರತಿಯೊಬ್ಬ ಈ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ, ಆಲ್ರೆಡಿ ಸುದೀರ್ಘವಾಗಿ 2-3 ಅವರ್ಗಳಿಂದ ಈ ಗ್ರಾಮ ಸಭೆಯ ಉದ್ದೇಶ ಏನಿತ್ತು ಅದನ್ನು ಅಚ್ಚುಕಟ್ಟಾಗಿ ಎಲ್ಲರೂ ಅಷ್ಟೇ, ಈಗ ಪರ ವಿರೋಧ ಎಲ್ಲ ಇದ್ದೇ ಇರ್ತದೆ. ಈ ಒಂಥರ ವೇದಿಕೆ ಇರೋದು ಚರ್ಚೆ ಮಾಡ್ತಾ ಆ ಕಡೆಯಿಂದ ನಿಮ್ಮ ಕಡೆಯಿಂದ ಸಹ ಏನೇನು ಲೋಪದೋಷಗಳಾಗಿತ್ತು ಅದನ್ನೆಲ್ಲ ತಿಳಿಸಿರ್ತೀರ. ಅದ್ರ ಜೊತೆಗೆ ನಮ್ಮಲ್ಲಿ ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ನಮ್ಮ ತಿಂಡ್ಲು ಗ್ರಾಮದಲ್ಲಿ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಿಕೊಂಡಿದ್ರು. ಇವತ್ತು ಈ ಗ್ರಾಮ ಸಭೆಗೆ ಸುಮಾರು 21 ಇಲಾಖೆ ಅಧಿಕಾರಿಗಳು ಬಂದು 12-13 ಗ್ರಾಮಸ್ಥರು 13 ಹಳ್ಳಿ ಗ್ರಾಮಸ್ಥರು ಇಲ್ಲಿ ಬಂದು ಅವರ ಅಹವಾಲನ್ನ ಹೇಳಿದಾಗ ಅದಕ್ಕೆ ಬಹಳ ಸೂಕ್ತವಾಗಿ ಅವರ ಉತ್ತರಗಳನ್ನ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಬಯಸ್ತಾ ಇದ್ದೀನಿ. ಹಾಗಾಗಿ ನೀವು ಮಾಧ್ಯಮದ ಮಿತ್ರರಾಗಿ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಹಾಜರಾಗಿ ಯಶಸ್ವಿಗೊಳಿಸಿಕೊಟ್ಟಿದ್ದೀರಾ. ತಮಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇವತ್ತೇನು ಕೆಲವೊಂದು ಕಾಮಗಾರಿಗಳ ಬಗ್ಗೆ ಪ್ರಸ್ತಾಪ ಇಲ್ಲಿ ಮಾಡಿದ್ದಾರೆ, ಕೆಲವೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾಮಗಾರಿಗಳನ್ನ ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಿ ಆ ಕಾರ್ಯಕ್ರಮಗಳನ್ನ ಆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಡ್ತಾರೆ ಅಂತ ಕೂಡ ನಾನು ಭಾವಿಸ್ತಾ ಇದ್ದೀನಿ. ಇನ್ನು ಕೆಲವೊಂದು ಕಾಮಗಾರಿಗಳು ಮೊನ್ನೆ ಶಾಸಕರಿಗೆ ಒಳಪಡೋದ್ರಿಂದ ಶಾಸಕರ ಅನುದಾನದ ಅಡಿಯಲ್ಲಿ ಆ ಕಾರ್ಯಕ್ರಮಗಳನ್ನು ಕೂಡ ನಾವು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲಾ ಗ್ರಾಮಗಳನ್ನು ಕೂಡ ಶಾಸಕರ ಗಮನಕ್ಕೆ ತಂದು ಆ ಎಲ್ಲಾ ಕೆಲಸಗಳನ್ನ ಮಾಡಿಸ್ಕೊಡ್ತೀವಿ ಅಂತ ಕೂಡ ನಾನು ಇವತ್ತು ಶಾಸಕರ ಪರವಾಗಿ ನಾನು ತಮ್ಮ ಮುಂದೆ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು, ಈ ತಾಲೂಕಿನ ಜನತೆಗೆ ಶಾಸಕರು. ಅವರು ಒಂದು ಪಕ್ಷಕ್ಕೆ ಸೀಮಿತವಾಗಿ ಶಾಸಕರಾಗಲ್ಲ, ಗೆಲ್ಲೋ ತನಕ ಗೆದ್ದಾದ್ಮೇಲೆ ಎಲ್ಲರಿಗೂ ಶಾಸಕರು. ಅವರು ಅದೇ ರೀತಿಯಾಗಿ ಜನಪ್ರಿಯ ಶಾಸಕರು ಬಿ ಶಿವಣ್ಣವರು ಅಂತೇನು ಈ ತಾಲೂಕಿನಲ್ಲಿ ಹೆಸರು ಪಡೆದಿದ್ದಾರೆ, ಅದನ್ನ ಹಾಗೇನೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಏನು ವೇದಿಕೆಯಲ್ಲಿ ನಮ್ಮ ಆಡಳಿತಾಧಿಕಾರಿಗೆ ಅರ್ಜಿಗಳ ಮೂಲಕ ಕೊಟ್ಟಿದ್ದಾರೆ ಅದನ್ನೆಲ್ಲ ಕೂಡ ನಾವು ಶಾಸಕರ ಗಮನಕ್ಕೆ ತಂದು ಕೆಲಸ ಪೂರ್ತಿ ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದು. ನಮ್ಮ ಮಾಧ್ಯಮದ ಮಿತ್ರರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನು ಶಾಸಕರಿಗೆ ಸಚಿವ ಸ್ಥಾನ ಸಿಗಬಹುದಾ ಅಂತ. 100ಕ್ಕೆ 100 ಭಾಗ ಸಚಿವ ಸ್ಥಾನ ಮಾನ್ಯ ಶಾಸಕರಿಗೆ ಸಿಕ್ಕುತ್ತೆ ಅನ್ನೋ ಒಂದು ವಿಶ್ವಾಸ ನಮ್ಮೆಲ್ಲರಲ್ಲೂ ಇದೆ. ಯಾಕೆಂದ್ರೆ 3ನೇ ಬಾರಿ ಆಯ್ಕೆಯಾಗಿದ್ದಾರೆ. ಅವರು ಜನಪ್ರಿಯ ಶಾಸಕರು ಅಂತೇಳಿ ಅವ್ರ ಹೆಸರು ಗಳಿಸಿದ್ದಾರೆ. ಪ್ರತಿ ಗ್ರಾಮದಲ್ಲೂ ಕೂಡ ಎಲ್ಲಾ ಕೆಲಸ ಕಾಮಗಾರಿಗಳನ್ನ ಮಾಡಿರೋದು ಹೈಕಮಾಂಡ್ ಅಲ್ಲಿ ತಿಳಿದಿದೆ. ಗ್ರಾಮ ಸಭೆ ಈ ಗ್ರಾಮದಲ್ಲಿ ನಡೀತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕಾರಿ ವರ್ಗದವರು ಎಲ್ಲರೂ ಬಂದು ಮತ್ತೆ ನಮ್ಮ ನಾಯಕರಾದ ಫಾತೇಗೌಡರ ಒಂದು ಮುಂದಾಳತ್ವದಲ್ಲಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ಉತ್ತಮವಾಗಿ ನಡೆದಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಂತ ಸಾರ್ವಜನಿಕರು ಮತ್ತೆ ಅಧಿಕಾರಿ ವರ್ಗದವರು ಮತ್ತೆ ಮಾಧ್ಯಮಿಕದವರು ಮತ್ತೆ ಪೊಲೀಸ್ ವರ್ಗದವರು ಎಲ್ಲರೂ ಸಹಕರಿಸಿದರು. ಅವರೆಲ್ಲರಿಗೂ ನನ್ನ ವಂದನೆಗಳು. ಮತ್ತೆ ಈ ಭಾಗದಿಂದ ನಮ್ಮ ತಾಲೂಕಿನ ಈ ಶಿವಣ್ಣ ಸರ್ ಅವರಿಗೆ ಸಚಿವ ಸ್ಥಾನ ಸಿಗ್ಲಿ ಅಂತ ಹೇಳಿ ಈ ಭಾಗದಿಂದ ಅವರಿಗೆ ಭಗವಂತ ಒಳ್ಳೇದಾಗ್ಲಿ, ಸಚಿವ ಸ್ಥಾನ ಸಿಗ್ಲಿ ಅಂತ ಹೇಳ್ಬಿಟ್ಟು ಪರ ವಿರೋಧದ ನಡುವೆ ತುಂಬಾ ಅಚ್ಚುಕಟ್ಟಾಗಿ ಗ್ರಾಮ ಸಭೆ ಯಶಸ್ವಿಯಾಗಿ ಆಗಿದೆ. ಸುಮಾರು ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಅವರ ಇಲಾಖೆಯಲ್ಲಿ ಬಗೆಹರ್ತಕ್ಕಂಥ ಏನು ಸೌಲಭ್ಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಸ್ವಲ್ಪ ಅಡಿಕೆಗಳನ್ನ ಕಷ್ಟಗಳಿದ್ರೆ ಸ್ವಲ್ಪ ತುಂಬಾ ಯಶಸ್ವಿಯಾಗಿ ಗ್ರಾಮ ಸಭೆ ಚೆನ್ನಾಗಾಯ್ತು. ಈ ಗ್ರಾಮ ಸಭೆ ಬೆಂಗಳೂರು ಗ್ರಾಮ ಪಂಚಾಯತಿಯ ಅಧಿಕಾರಿಯಾದ ತುಂಬಾ ಅಚ್ಚುಕಟ್ಟಾಗಿ ಈ ಗ್ರಾಮ ಸಭೆ ನಿರ್ವಹಣೆ ಮಾಡಿ ತುಂಬಾ ಯಶಸ್ವಿಯಾಗಿ ಇದು ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಮತ್ತೆ ಇಲ್ಲಿ ಬಂದಂತ ಗ್ರಾಮ ಸಭೆ ಯಶಸ್ವಿ ಮಾಡಿದಂತ ಮತ್ತೆ 14 ಎಲ್ಲ ಸಾರ್ವಜನಿಕರು. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ತಾಲೂಕಿನ ಶಾಸಕರಾದಂತ ಬಿ ಶಿವಣ್ಣ 3 ಬಾರಿ ಶಾಸಕರಾಗಿದ್ದಾರೆ, 2 ಬಾರಿ ಸೋತಿದ್ದಾರೆ. ತುಂಬಾ ಯೂತ್ ಕಾಂಗ್ರೆಸ್ ವತಿಯಿಂದ ಬೆಳೆದು ಬಂದಂತ ನಾಯಕರು. ಸುಮಾರು 45 ವರ್ಷದ
ಕಾಂಗ್ರೆಸ್ ಪಾರ್ಟಿಯಲ್ಲಿ ಪ್ರಾಮಾಣಿಕವಾಗಿ ಇದ್ದಾರೆ. ಮತ್ತೆ ಯೂತ್ ಕಾಂಗ್ರೆಸ್ ಆಗಿ ಮತ್ತೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ 2 ಬಾರಿ ಒಂದ್ಸರಿ ಮಹದೇವಪುರ ಮತ್ತೆ ಆನೇಕಲ್ಲಲ್ಲಿ ಸೋತು ಮತ್ತೆ ಈಗ ಮೂರು ಬಾರಿ ಶಾಸಕರಾಗಿದ್ದಾರೆ. ನಮ್ಮ ತಾಲೂಕಲ್ಲಿ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಅವ್ರಿಗೊಂದು ಅವಕಾಶ ನಮ್ಮ ಹೈಕಮಾಂಡ್ ಕಡೆಯಿಂದ ಸಚಿವ ಸ್ಥಾನ ಮಾಡಿಕೊಟ್ರೆ ನಮ್ಮ ತಾಲೂಕು ಮತ್ತೆ ಇನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. ನಮ್ಮ ಕಡೆಯಿಂದ ನಮ್ಮ ಹುಣೂರು ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಅವರಿಗೆ ಸಚಿವ ಸ್ಥಾನ ಸಿಗ್ಲಿ ಮತ್ತೆ ಸಚಿವರಾಗಿ ಬರ್ಲಿ ಅಂತ ಹೇಳಿ ನಾನು ಮಾಧ್ಯಮ ಮುಖಾಂತರ